ನಮಸ್ಕಾರ ವೀಕ್ಷಕರೇ, ಮನಸ್ವಾಸ್ಥ್ಯ ಮಾಲಿಕೆಯಲ್ಲಿ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯಿಂದ ವಿವಿಧ ಮಾನಸಿಕ ರೋಗಗಳ ಬಗ್ಗೆ ಹಾಗೆಯೇ ಮಾನಸಿಕ ರೋಗ ಚಿಕಿತ್ಸೆಯ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿಯನ್ನು ನೀಡುವ ಈ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಪಿ.ವಿ. ಭಂಡಾರಿ, ಮನೋವೈದ್ಯ. ಇವತ್ತು ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಮಾಡಿಫೈಡ್ ಇಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಥವಾ ನೀವೆಲ್ಲ ಅಂದ್ಕೊಂಡಂತಹ ಶಾಕ್ ಟ್ರೀಟ್ಮೆಂಟ್, ಇದರ ಬಗ್ಗೆ ಮಾತಾಡ್ತೇವೆ. ಜನಸಾಮಾನ್ಯರಿಗೆ ತಿಳಿಬೇಕಾದಂಥ ವಿಷಯ ಏನಂದ್ರೆ, ಈ ವಿದ್ಯುತ್ ಕಂಪನ ಚಿಕಿತ್ಸೆ ಏನಿದೆ ಇದು ತೀವ್ರ ಬಗೆಯ ಮಾನಸಿಕ ಕಾಯಿಲೆಗಳು ಅಂದ್ರೆ ಖಿನ್ನತೆ, ಇಚ್ಛಿತ ಚಿತ್ತ ವಿಕಲತೆ ಮತ್ತು ಬೈಪೋಲಾರ್ ಕಾಯಿಲೆ, ಇದಕ್ಕೆ ಒಂದು ಬಹಳ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದು. ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಒಂದು ಸಣ್ಣ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಬ್ರೈನ್ಗೆ ಸ್ವಲ್ಪ ಟೈಮ್ ವರೆಗೆ ಸ್ವಲ್ಪ ಹೊತ್ತು ಕೊಡ್ತೇವೆ. ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಎಷ್ಟು ಕರೆಂಟು ಅನ್ನುವಾಗ ನಿಮಗೆ ಹೇಳ್ತೇನೆ. ಕರೆಕ್ಟ್ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ 70 ರಿಂದ 120 ವೋಲ್ಟ್ ಕರೆಂಟ್ ಅನ್ನ ಒಂದು 800 ಮಿಲಿ ಆಂಪಿಯರ್ಸ್ ಕರೆಂಟ್ ಜನರೇಟ್ ಆಗುತ್ತದು 100 ಮಿಲಿ ಸೆಕೆಂಡ್ಸ್ ಟು 6 ಸೆಕೆಂಡ್ಸ್. ಅಂದ್ರೆ ಬಹಳ ನೆಗ್ಲಿಜಿಬಲ್, ಬಹಳ ಕಡಿಮೆ ಅಮೌಂಟಿನದು. ನೀವು ನಿಮಗೆ ಬೇರೆ ಒಂದು ಇಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಬಗ್ಗೆ ಜ್ಞಾನ ಇದ್ರೆ ಗೊತ್ತಾಗುತ್ತೆ. 70 ರಿಂದ 120 ವೋಲ್ಟ್ ಅದು ಜನರೇಟ್ ಆಗೋದು 800 ಮಿಲಿ ಆಂಪಿಯರ್ ಕರೆಂಟ್ 100 ಮಿಲಿ ಸೆಕೆಂಡ್ಸ್ ಇಂದ 6 ಸೆಕೆಂಡ್ಸ್ ವರೆಗೆ, ಅಂದ್ರೆ ಒಂದು ಕ್ಷಣದಲ್ಲಿ ತೆಗಿತೇವೆ. ಇದನ್ನ ಇಲ್ಲಿ ಈ ಎರಡು ಭಾಗ ಟೆಂಪೋರಲ್ ರೀಜನ್ ಅಂತ ಹೇಳ್ತೇವೆ. ಇಲ್ಲಿಗೆ ಟಕ್ ಅಂತ ಕೊಟ್ಟು ತೆಗಿತೇವೆ. ಇದು ನಿಮಗೆ ಆದ್ರೆ ಸಿನಿಮಾಗಳಲ್ಲಿ, ಮೀಡಿಯಾದಲ್ಲಿ ಅವರು ತೋರಿಸೋದು ಹೆಂಗಿರುತ್ತೆ ಅಂದ್ರೆ, 2 ಪ್ಲಗ್ ವೈರ್ ಅಲ್ಲಿ ಹಾಕಿ ಇಲ್ಲಿ 2 ವೈರ್ ಇಟ್ಟ ಹಾಗೆ ತೋರಿಸ್ತಾರೆ, ಜನ ಕಿರ್ಚಿದ ಹಾಗೆ ಇದು ಮಾಡ್ತಾರೆ. ಬಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಎಷ್ಟು ಬಗೆಯ ಒಂದು ಬದಲಾವಣೆಗಳನ್ನ ತರಬಹುದು ಅಂದ್ರೆ, ಬಹಳಷ್ಟು ಜನ ಆತ್ಮಹತ್ಯೆಯ ಯೋಚನೆ ಇರುವವರು ಅದು ಅವರ ಮೆದುಳಿನಿಂದ ಅಳಿಸಿಯೇ ಹೋಗುತ್ತೆ ಆತ್ಮಹತ್ಯೆಯ ಯೋಚನೆ. ಖಿನ್ನತೆ, ನನಗೆ ಜೀವನವೇ ಬೇಡ, ನಾನು ಬದುಕಿ ಪ್ರಯೋಜನ ಇಲ್ಲ ಅಂತಿದ್ದ ವ್ಯಕ್ತಿ ಒಂದು 3-4 ECT ಸಿಕ್ಕ ಕೂಡಲೇ ಬಹಳ ಇಂಪ್ರೂವ್ ಆಗ್ತಾನೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ಈ ಪ್ರೊಸೀಜರ್ ಮಾಡುವಾಗ ಪೇಷಂಟಿನ ಒಪ್ಪಿಗೆ, ಮನೆಯವರ ಒಪ್ಪಿಗೆ ಇದು ಇಲ್ಲದೆ ಕೊಡ್ಲಿಕ್ಕಾಗಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಮತ್ತೆ ಈ ಪ್ರೊಸೀಜರ್ ನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಇದು ಕೊಡುವ ಮುಂಚೆ ವ್ಯಕ್ತಿಯ ಹೃದಯದ ಆರೋಗ್ಯ ಹೇಗಿದೆ, ವ್ಯಕ್ತಿಯ ಶ್ವಾಸಕೋಶದ ಆರೋಗ್ಯ ಹೇಗಿದೆ, ಇದನ್ನೆಲ್ಲ ಪರೀಕ್ಷಿಸಿ ತಜ್ಞ ಸಲಹಾ ವೈದ್ಯರು ಅಂತ ಕರೀತಾರೆ, ಜನರಲ್ ಮೆಡಿಸಿನ್ ಮಾಡಿರುವಂತಹ ವೈದ್ಯರುಗಳ ಒಂದು ತಪಾಸಣೆಯನ್ನು ಮಾಡಿ ಅವರಿಂದ ಪರ್ಮಿಷನ್ ಅನ್ನು ತಗೊಳ್ತೇವೆ. ಸೊ ಫಿಟ್ನೆಸ್ ಫಾರ್ ECT ಅಂತ ಹೇಳ್ತೇವೆ. ಅದಕ್ಕೆ ECG ಮಾಡ್ತಾರೆ, ಕೆಲವು ಅಗತ್ಯ ಬಿದ್ದರೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಇವೆಲ್ಲ ಮಾಡಿ ಅವರ ಪರ್ಮಿಷನ್ ಇಂದ ಇದನ್ನು ಕೊಡ್ತೇವೆ. ಇದೆಲ್ಲ ಯಾಕೆ ಮಾಡ್ತೇವೆ ಅಂದ್ರೆ, ಈ ಪ್ರೊಸೀಜರ್ ಅನ್ನ ಮಾಡುವಾಗ ವ್ಯಕ್ತಿಗೆ ಜನರಲ್ ಅನೆಸ್ಥಿಸಿಯಾ ಅರವಳಿಕೆ ಕೊಟ್ಟು ಅವನಿಗೆ ಎಚ್ಚರ ತಪ್ಪಿಸಿ ಆಮೇಲೆ ಈ ಸಣ್ಣ ಅಮೌಂಟ್ ಆಫ್ ಕರೆಂಟ್ ಅನ್ನ ಡೆಲಿವರ್ ಮಾಡ್ತೇವೆ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಇದು ರೋಗಿಯ ಒಪ್ಪಿಗೆ ಇಲ್ಲದೆ, ರೋಗಿಯ ಫ್ಯಾಮಿಲಿಗೆ ತಿಳಿಸದೆ ಮಾಡುವುದು ತಪ್ಪು. ಇದು ಅವರಿಗೆ ಹೇಳಿಯೇ, ಈ ತರ MECT ಅನ್ನುವ ವಿಷಯವನ್ನ ಅವರಿಗೆ ಹೇಳಿ ಅವ್ರಿಗೊಂದು ಫಾರ್ಮ್ ಕೊಡ್ತೇವೆ. ನಮ್ಮ ಸಂಸ್ಥೆಯಲ್ಲಿ ನಾವು ದೇಶದ ಅತ್ಯಂತ ಹೆಸರುವಾಸಿಯಾದ ಸಂಸ್ಥೆಗಳು, ನಿಮ್ಹಾನ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, KMC ಮಣಿಪಾಲ, ಇವರುಗಳ ಒಂದು ಏನು ಕನ್ಸೆಂಟ್ ಫಾರ್ಮ್ ಅನ್ನ ಹಿಡ್ಕೊಂಡು ಅದನ್ನ ಸ್ಟಡಿ ಮಾಡಿ ಅದರಲ್ಲಿ ನಮ್ಮ ಸ್ಥಳೀಯ ಇದಕ್ಕೆ ಮಾರ್ಪಾಡುಗಳನ್ನ ಮಾಡಿ ಕನ್ನಡ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ನಮ್ಮಲ್ಲಿ ಈ ಇದು ಇದೆ. ಅದನ್ನು ಏನು ಈ ಕನ್ಸೆಂಟ್ ಫಾರ್ಮ್ ಅದನ್ನ ನಮ್ಮ ಡಾಕ್ಟರ್ಗಳು, ನಮ್ಮ ನರ್ಸ್ಗಳು ಓದಿ ಪೇಷಂಟ್ಗೆ ಹೇಳಿ ಆಮೇಲೆ ಸಿಗ್ನೇಚರ್ ತಗೊಳ್ತೇವೆ. ಇಷ್ಟೆಲ್ಲ ಕೇರ್ ತಗೊಳ್ತೇವೆ. ಇದು ತಗೊಂಡ ಮೇಲೆ ಅವರಿಗೆ ಈ ಪ್ರೊಸೀಜರ್ ಅಂದ್ರೆ ಇದು ಹೆಚ್ಚಾಗಿ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ, ಅಡ್ವರ್ಸ್ ಎಫೆಕ್ಟ್ ಇಲ್ಲ. ಕಾಮನ್ ಸೈಡ್ ಎಫೆಕ್ಟ್ ಅಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್, ತಲೆನೋವು ಮತ್ತು ವಾಂತಿ ಬಂದ ಹಾಗೆ ಆಗುದು. ಇದು ಸ್ವಲ್ಪ ಹೊತ್ತಿರುತ್ತೆ, ಹೋಗುತ್ತೆ. ಮೆಮೊರಿ ಲಾಸ್ ಮಾತ್ರ ಸುಮಾರು ಒಂದು 3 ವಾರದವರೆಗೆ ಕೆಲವು ಪೇಷಂಟ್ಸ್ ಅಲ್ಲಿ ನಾವು ಡಾಕ್ಯುಮೆಂಟ್ ಮಾಡಿದ್ದೇವೆ. ಮತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು, ಇವನ್ ಗರ್ಭಿಣಿ ಸ್ತ್ರೀಯರಲ್ಲಿ ಮಾನಸಿಕ ರೋಗ ಇದ್ದಾಗ ಅಂತ ಸಂದರ್ಭದಲ್ಲೂ ಕೂಡ ಇದನ್ನ ನಾವು ಉಪಯೋಗಿಸ್ತೇವೆ. ಮಾತ್ರೆಗಳಿಗಿಂತ ಇದು ಸೇಫ್ ಅಂತ ರಿಸರ್ಚ್ ಹೇಳುತ್ತೆ.
ಸೊ ಅದರಿಂದ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಯಾವುದೇ ಮಾನಸಿಕ ಕಾಯಿಲೆ ಮಾತ್ರೆ ಚಿಕಿತ್ಸೆಗೆ ಸರಿಯಾಗಿ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ, ಅಥವಾ ತೀವ್ರವಾಗಿ ಆತ್ಮಹತ್ಯೆಯ ಆಲೋಚನೆ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಪೇಷಂಟ್ಗಳಿಗೆ ನಾವು ಈ MECT ಅನ್ನು ಕೊಡ್ತೇವೆ. ಈ MECT ಅಥವಾ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನುವುದು ನಿಜವಾಗಲೂ ಬಹಳ ಸೇಫ್ ಚಿಕಿತ್ಸೆ. ಇದನ್ನ ನೀವು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮತ್ತು ಇದರಲ್ಲಿ ಈಗ ಮಾತ್ರೆ ಅಂದ ಮೇಲೆ ಇಫೆಕ್ಟು ಇರುತ್ತೆ, ಸೈಡ್ ಇಫೆಕ್ಟು ಇರುತ್ತೆ. ಸೊ ಹಾಗೆಯೇ ಈ ಟ್ರೀಟ್ಮೆಂಟ್ ನಲ್ಲೂ ಸೈಡ್ ಇಫೆಕ್ಟ್ ಎರಡೂ ಇರುತ್ತೆ. ಇಫೆಕ್ಟ್ ಏನಂದ್ರೆ ಆತ್ಮಹತ್ಯೆ ಯೋಚನೆ ಕಡಿಮೆ ಆಗೋದು, ಮನಸ್ಸಿನ ದುಃಖ ಬೇಜಾರು ಎಲ್ಲ ಕಡಿಮೆ ಆಗೋದು. ಸೈಡ್ ಇಫೆಕ್ಟ್ಸ್ ಅಂದ್ರೆ ನೆನಪು ಶಕ್ತಿಯ ತೊಂದರೆ, ಅದು 3 ವಾರ ಮಾತ್ರ, ಅದು ಸ್ವಲ್ಪ ದಿನಗಳ ಕಾಲ ಮಾತ್ರ ಇರುತ್ತೆ. 3 ವಾರ 21 ದಿನ ನಾನು ನೋಡಿರುವ ಹಾಗೆ ತಲೆನೋವು, ವಾಂತಿ. ಸೊ ಒಟ್ಟಿನಲ್ಲಿ ಈ ವಿದ್ಯುತ್ ಕಂಪನ ಚಿಕಿತ್ಸೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ವೈದ್ಯರಲ್ಲಿ ಇವತ್ತಿಗೂ ಕನ್ಫ್ಯೂಷನ್ ಇದೆ. ಇದು ನಮ್ಮ ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ಸ್ ಅನ್ನ ಹೆಚ್ಚು ಕಡಿಮೆ ಮಾಡಿ ಈ ಕೆಮಿಕಲ್ಸ್ ನಲ್ಲಿರುವಂತಹ ಅಸಮತೋಲನವನ್ನ ಸರಿಪಡಿಸಿ ಕೆಲಸ ಮಾಡುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಸೊ ನೀವು ಜನಸಾಮಾನ್ಯರು ತಿಳ್ಕೊಳ್ಬೇಕೇನಂದ್ರೆ, ನೀವು ಅಂದ್ಕೊಂಡ ಹಾಗೆ ಇದು ಒಂದು ಕೊಡಬಾರದ ಚಿಕಿತ್ಸೆ ಅಲ್ಲ, ಅಥವಾ ಇಲೆಕ್ಟ್ರಿಕ್ ಕರೆಂಟ್ ಕೊಟ್ಟ ಕೂಡಲೇ ಮನುಷ್ಯ ಡಲ್ ಆಗಿ ಹೋಗ್ಬಿಡ್ತಾನೆ, ಅವನಿನ್ನು ಚೇತರಿಸ್ಕೊಳ್ಳೋದಿಲ್ಲ, ಅವನ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ, ಇದೆಲ್ಲ ಸುಳ್ಳು. ಸೊ ಇದನ್ನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಡಿ ಅಂತ ಹೇಳ್ತಾ, ಈ ವಿದ್ಯುತ್ ಕಂಪನ ಚಿಕಿತ್ಸೆ ಇದನ್ನ ನಿಮ್ಮ ಊರಿನ ಮನೋವೈದ್ಯರು ನಿಮ್ಗೆ ಏನಾದ್ರು ಹೇಳಿದ್ರೆ ವಿದ್ಯುತ್ ಕಂಪನ ಚಿಕಿತ್ಸೆ ನಿಮ್ಮ ರೋಗಿಗೆ ಬೇಕು ಅಥವಾ ನಿಮ್ಗೆ ಬೇಕು ಅಂದ್ರೆ, ಈ ವಿಡಿಯೋಲ್ಲಿ ನಾನು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದ್ರೂ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬಹುದು. ಹಾಗೆಯೇ ಈ ಕಾರ್ಯಕ್ರಮ, ಇದರ ಉದ್ದೇಶ ಇಷ್ಟೇ: ಮಾನಸಿಕ ರೋಗಗಳ ಬಗ್ಗೆ, ಮಾನಸಿಕ ರೋಗ ಚಿಕಿತ್ಸೆಗಳ ಬಗ್ಗೆ, ಮಾನಸಿಕ ರೋಗ ಚಿಕಿತ್ಸೆಯನ್ನ ಮಾಡ್ತಾ ಇರುವಂತಹ ಒಂದು ಆಸ್ಪತ್ರೆ, ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ, ಇದರ ಒಂದು ಧ್ಯೇಯ ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವುದು. ಈ ಅರಿವು ಮೂಡಿಸುವ ಉದ್ದೇಶದಿಂದ ಇವತ್ತಿನ ಈ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವಿಡಿಯೋಸ್ ಬೇಕು, ಯಾವುದಾದ್ರೂ ವಿಷಯ ನಾವು ಮಾತಾಡಬೇಕು ಅಂತ ಅನ್ಸಿದ್ರೆ ನಮ್ಮ ಆಸ್ಪತ್ರೆಯ ಹಲವು ತಜ್ಞ ವೈದ್ಯರುಗಳು, ಆಪ್ತ ಸಲಹಾಕಾರರು ಇವರೆಲ್ಲರೂ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೋಡಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಬೆಂಬಲಿಸಿ, ಬೆಲ್ ಬಟನ್ ಒತ್ತಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.